ನಮಸ್ತೆ ಸರ್ವ ಮಾರ್ನಿಂಗ್ ನೋಡಿ. ಇವತ್ತು ನಾವು ಮೂಡಲಗಿ ತಾಲೂಕಿನ ಬೈರನಟ್ಟಿ ಗ್ರಾಮದಲ್ಲಿದ್ದೀವಿ. ನಾರಾಯಣಣ್ಣ ಈರಡ್ಡಿಯವರ ಹೊಲದಲ್ಲಿದ್ದೀವಿ. ಅವರು ನಾರಾಯಣಣ್ಣ ಈರಡ್ಡಿಯವರು ನಮ್ಮ ಸರ್ವಶ್ರೀ ಹರ್ಬ್ಸ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ನಮ್ಮ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳನ್ನ ಉಪಯೋಗ ಮಾಡಿದ್ರು. ನಾರಾಯಣಣ್ಣ ಅವ್ರ ಜೊತೆ ಒಂದೆರಡು ಮಾತುಗಳನ್ನ ಮಾತಾಡೋಣ. ಯಾವ ಟೈಪ್ ಕಬ್ಬಿನ ಬೆಳವಣಿಗೆ ಬಂದೈತೆ ಅಂತೇಳಿ ನಾರಾಯಣಣ್ಣ ಈರಡ್ಡಿ ಅವರು ಹೇಳ್ತಾರೆ. ನಾರಾಯಣಣ್ಣ ಅವರ ನಮಸ್ಕಾರ ರೀ. ನಮಸ್ತೆ ರೀ. ನಮಸ್ಕಾರ ಸರ್. ಇದು ನಿಮ್ಮ ಕಬ್ಬಿನ ಬೀಜ ಯಾವ್ದ್ರಿ ಸರ್? ಇದು ಮೇರಾ 86 ರೀ. ಮೇರಾ 86. ಹಾನ್ ರೀ. ಮೇರಾ 86 ಮುಂಚಿತವಾಗಿ ಏನು ಹಚ್ಚಿದ್ರಿ? ಫಸ್ಟ್ ಯಾವಾಗ ನೀವು ಇದನ್ನ ಫಸ್ಟ್ ಟೈಮ್ ತಂದು ಹಚ್ಚಿರಿ? ಇಲ್ರಿ, ಇದು ಭಾಳ ದಿನ ಆತ್ರಿ. ಇದು ಒಂದು 10 ವರ್ಷ ಆತ್ರಿ ನಮ್ ತೆಕ್ಕಿದ್ರಿ. ಇದು 10 ವರ್ಷದೊಳಗೆ ನಿಮ್ಮ ಹತ್ರ ಆಯ್ತು. ಹಾನ್ ರೀ. ಇವಾಗ ನಮ್ಮ ಸರ್ವಶ್ರೀ ಕಂಪನಿ ಪ್ರಾಡಕ್ಟ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳು ನಿಮ್ಗೆ ಹೆಂಗ ಪರಿಚಯ ಆಯ್ತು? ನಮ್ಮ ಕಂಪನಿಯವ್ರು ಹೆಂಗ್ ಕರ್ಸಿದ್ರಿ ನೀವು? ಸರ್ ಇದು ಯೂಟ್ಯೂಬ್ದಾಗ ನೋಡ್ಕೋತ ಕೂತೀನ್ರಿ. ಯೂಟ್ಯೂಬ್ದೊಳಗೆ ನೋಡ್ತಾ ಇದ್ರಿ? ಹಾನ್ ರೀ. ಆಗ ಸಿದ್ದು ಸರ್ದ ಇದ್ ಬತ್ರಿ ವಿಡಿಯೋ ರೀ. ಅದ್ ಬರೋಣ ಗೊತ್ತಾಗಿ ಅವ್ರಿಗೆ ಫೋನ್ ಹಚ್ಚಿನ್ರಿ ನಾ. ಯಾರಿಗೆ? ಸಿದ್ದು ಸರಿ. ಹಾ, ಸಿದ್ದು ಸರಿಗೆ ಫೋನ್ ಹಚ್ಚಿನ್ರಿ. ಫೋನ್ ಹಚ್ಚಾನ ಅವ್ರಿಗೆ ನಮ್ಗ ಹಂಗ ಕಾಂಟ್ಯಾಕ್ಟ್ ಉಳ್ಕೋತ್ರಿ. ಉಳ್ಕೊಂಡ್ ಕಿಶಿಂದ ಕಡಿಕ ಅವ್ರಿಗೂ ಈ ಕಡೆ ಬರಾಕ್ ಅನುಕೂಲ ಆಗ್ಲಿಲ್ರಿ. ನಾನ ಅವ್ರು ಊರ್ ತಕ ಹೋಗಿ ತಗೊಂಡ್ ಬಂದ ಮಾಡಿದ್ವಿ ರೀ. ಇದನ್ನ ಮುದೋಳಕ್ ಹೋಗ್ಬಿಟ್ಟು ನಮ್ಮ ಸರ್ವಶ್ರೀ ಅಗ್ರಿಕಲ್ಚರ್ ಪ್ರಾಡಕ್ಟ್ ನ ಮುದೋಳಕ್ ಹೋಗ್ಬಿಟ್ಟು ನೀವೇ ಡೈರೆಕ್ಟ್ ಆಗಿ ಹೋಗಿ ತಗೊಂಡ್ಬಂದು ಉಪಯೋಗ ಮಾಡಿದಿರ. ಸರ್ ಸ್ಟಾರ್ಟಿಂಗ್ ಏನ್ ಮಾಡಿದ್ರಿ ಕಬ್ಬ್ ಹಚ್ಚಿದಾಗ? ಇದನ್ನ ಏನೇನ್ ಕೊಟ್ರಿ? ಸ್ಟಾರ್ಟಿಂಗ್ ರೀ ಒಂದು ಕೆಮಿಕಲ್ ಡ್ರೆಂಚ್ ರೀ. ಸ್ಟಾರ್ಟಿಂಗ್ ಒಂದು ಕೆಮಿಕಲ್ ಡ್ರೆಂಚ್ ಕೊಟ್ರಿ. ಎರಡು ದಿವಸಕ್ಕೆ ಮಾಡಿದ್ರಿ ಕಬ್ಬ್ ಹಚ್ಚಿದ 2 ದಿವಸಕ್ಕೆ. ಒಂದು ತಿಂಗಳದ ಆಗಿತ್ತು ಬಿಡ್ರಿ. ಒಂದು 20 ರಿಂದ 25 ದಿವಸ ರೀ. 25 ದಿನಕ್ಕೆ. ಹಾನ್ ರೀ. ಹಚ್ಚಿದ 25 ದಿನಕ್ಕೆ ಒಂದು ಕೆಮಿಕಲ್ ಡ್ರೆಂಚ್ ಮಾಡಿ. ಹಚ್ಚಿದಂತ 25 ದಿನಕ್ಕೆ ಒಂದು ಕೆಮಿಕಲ್ ಡ್ರೆಂಚ್ ಮಾಡಿ. ಹಾನ್ ರೀ. ಆ ನಂತರ ಮತ್ತ ವಾಪಸ್ ಯಾವಾಗ ಕೊಟ್ರಿ? ಅದರಿಂದ ಮತ್ ಹೊಳ್ಳಿ ಬಿಟ್ಟು ಒಂದು 15-20 ದಿನಕ್ಕೆ ಮತ್ ಹೊಳ್ಳಿ ಆರ್ಗ್ಯಾನಿಕ್ ಡ್ರೆಂಚ್ ರೀ. ಈ ಕೆಮಿಕಲ್ ಡ್ರೆಂಚ್ ಮಾಡೋ ಹೊತ್ನ್ಯಾಗ ಗೋಮೂತ್ರದಾಗ ಅವನ್ನೆಲ್ಲ ಕಳಿ ಇಟ್ಟ ಮತ್ 20 ದಿನಕ್ಕೆ ಅದನ್ನ ಡ್ರೆಂಚ್ ಮಾಡ್ಯಾರ. ನೀವು ನಮ್ಮ ಆರ್ಗ್ಯಾನಿಕ್ ಪ್ರಾಡಕ್ಟ್ ಕೊಡ್ಬೇಕಾದ್ರೆ ಡೈರೆಕ್ಟ್ ಕೊಟ್ರು ಆಕಳ ಗೋಮೂತ್ರ ಒಳಗೆ ಇಟ್ಟು ಕೊಟ್ರು? ಆಕಳ ಗೋಮೂತ್ರದಾಗ ರೀ. ಎಷ್ಟ್ ಲೀಟರ್ ಆಕಳ ಗೋಮೂತ್ರ? ಆಕಳ ಗೋಮೂತ್ರದಾಗ ರೀ ಅದು ಇಲ್ಲಂದ್ರ ಒಂದ್ 10-15 ಲೀಟರ್ ರೀ. ಒಂದ್ ಎಕರೆಕ್ ರೀ. 1 ಎಕರೆಕ್ 10 ರಿಂದ 15 ಲೀಟರ್ ಆಕಳ ಗೋಮೂತ್ರದಲ್ಲಿ ನೆನೆಸಿಬಿಟ್ಟು ಡ್ರೆಂಚ್ ಅನ್ನ ಮಾಡಿದ್ದೀರಿ. ನಿಜವಾಗ್ಲೂ ಸರ್ ನಿಮ್ದು ಕಬ್ಬಿನ ಬೆಳವಣಿಗೆ ಕೂಡ ಚೆನ್ನಾಗಿದೆ. ನೀವು ಹೇಳ್ತಾ ಇದ್ರ ಇವಾಗ 8 ತಿಂಗಳ ಮುಗಿದು 9ನೇ ತಿಂಗಳ ರನ್ನಿಂಗ್ ನಡೀತಾ ಇದೆ ಅಂತೇಳಿ. ನಿಜವಾಗ್ಲೂ ಸರ್ ಇನ್ನು 3 ರಿಂದ 4 ತಿಂಗಳ ಒಳಗಡೆ ಬೆಳವಣಿಗೆ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗೂ ಕೂಡ ಚೆನ್ನಾಗಿ ಬೆಳವಣಿಗೆ ಚೆನ್ನಾಗಿದೆ. ಇದಿಲ್ಲ ಸರ್, ನೀವು ಮೇಂಟೆನೆನ್ಸ್ ಕೂಡ ಚೆನ್ನಾಗಿ ಮಾಡಿದ್ದೀರಾ. ಮತ್ತ ರಾಸಾಯನಿಕ ಉಪಯೋಗ ಮಾಡೋರ್ಗೆ ಏನ್ ಹೇಳ್ತೀರಿ? ಆರ್ಗ್ಯಾನಿಕ್ ಮಾಡಂತಿರೋ ರಾಸಾಯನಿಕ ಉಪಯೋಗ ಮಾಡಂತಿರೋ? ಇದು ಆರ್ಗ್ಯಾನಿಕ್ ಮಾಡ್ರಿ ಚಲೋ ಬಿಡ್ರಿ. ಆರ್ಗ್ಯಾನಿಕ್ ಮಾಡೋದ್ರಿಂದ ಉತ್ತಮವಾದದ್ದು ಅಂತೇಳಿ ನಮ್ಮ ನಾರಾಯಣಣ್ಣ ಈರಡ್ಡಿ ಅವ್ರು ಹೇಳಕತ್ತಾರ. ಅದೇ ಊರಿನವರಾದಂತ ಗುರುಗಳ ನಿಮ್ಮ ಹೆಸರು? ಚಂದ್ರಯ್ಯ ಮಠ. ಚಂದ್ರಯ್ಯ ಮಠದವ್ರು ಕೂಡ ನಮ್ ಜೊತೆ ಇದಾರೆ. ಚಂದ್ರಯ್ಯ ಮಠದವ್ರು ಕೂಡ ಇವ್ರ ಜೊತೆನೆ ಅವ್ರದ್ದು ಒಂದು ಪ್ಲಾಟ್ ಮಾಡಿದಾರೆ. ಸರ್ ನೀವು ಯಾವ ಪ್ಲಾಟಿಂಗ್ ಮಾಡ್ರಿ? 86 ಸರ್. ನಿಮ್ದು 86 ಪ್ಲಾಟಿಗೆ ಮಾಡ್ರಿ. ಸರ್ ನಿಮ್ದು ಹೆಂಗೈತ್ರಿ ಕಬ್ಬ? ನಮ್ದು ಚಲೋ ಐತ್ರಿ ಸರ್. ಹೋಗೋಣ್ರಿ ಅಲ್ಲಿಯೂ ನೋಡೋಣ ಕಬ್ಬು ಯಾವ ಟೈಪ್ ಬೆಳವಣಿಗೆ ಆಗೈತೆ ಅಂತೇಳಿ. ನಿಜವಾಗ್ಲು ನಾರಾಯಣಣ್ಣ ಈರಡ್ಡಿ ಅವ್ರದ್ದು ಚೆನ್ನಾಗಿ ನಮ್ಗ ಕಬ್ಬಿನ ಬೆಳವಣಿಗೆ ಚೆನ್ನಾಗಿ ಆಗಿದೆ. ತುಂಬಾ ಖುಷಿ ಅನಿಸ್ತಾ ಇದೆ. ಸರ್ ನೋಡೋಣ, ಇದು ಆರ್ಗ್ಯಾನಿಕ್ ಮಾಡಿರ್ಲ ನೀವು ಮೊದಲ ಕೆಮಿಕಲ್ ಹಾಕ್ತಿದ್ರಿ, ಭೂಮಿ ನೋಡ್ತಿದ್ರಿ, ಅವಾಗೂ ಹೆಂಗ ಗಟ್ಟಿತ್ತು ಪಳ್ಳಿತ್ತು ನೋಡಿದ್ರಿ. ಇವಾಗ ನೋಡೋಣ ನೀವು ಆರ್ಗ್ಯಾನಿಕ್ ಮಾಡ್ರಿ, ನಿಮ್ ಭೂಮಿ ಪಳ್ಳಾಗಿತ್ತು ಏನ್ ಗಟ್ಟಿ ಐತೆ ನೋಡೋಣ. ನಾವ್ ಒಂದ್ಸಲ ಚೆಕ್ ಮಾಡಿ. ಕಬ್ಬಿನ ಕೆಳಗೆ ಹಬ್ರಿ ಕಡೆ. ನಿಜವಾಗ್ಲು ಸರ ಮಣ್ಣು ಕೂಡ ನಿಜವಾಗ್ಲು ಫಲವತ್ತತೆ ಆಗಿದೆ. ಮಣ್ಣು ಕೂಡ ಮಿದು ಆಗಿದೆ. ಮತ್ತ ಆರ್ಗ್ಯಾನಿಕ್ ಮಾಡೋದ್ರಿಂದ ಬಿಳಿ ಬೇರ್ಗಳು ಎಷ್ಟದ ನೋಡ್ರ, ಬೇರಿನ ಸಂಖ್ಯೆ. ಆರ್ಗ್ಯಾನಿಕ್ ಮಾಡೋದ್ರಿಂದ ವೈಟ್ ಬೇರ್ ಅಂತಾರಲ್ಲ, ವೈಟ್ ಬೇರ್ ಕೂಡ ಜಾಸ್ತಿ ಆಗಿದೆ. ಯಾಕಂದ್ರ ಬೇರಿನಲ್ಲಿ ಯಾವುದೇ ರೀತಿ ನೋಡ್ಬೋದು ರೈತ ಬಾಂಧವರೇ, ಎಲ್ಲ ವೈಟ್ ಬೇರ್ ನೋಡ್ರಿ. ವೈಟ್ ಬೇರ್ ತುಂಬಾ ಚೆನ್ನಾಗಿ ಬಂದಾವೆ. ಮತ್ತ ಮಣ್ಣು ಎಷ್ಟು ಮಿದು ಐತಿ. ಮಣ್ಣು ಕೂಡ ಮಿದು ಐತಿ. ಒಂದ್ ಕಣ್ಣಿಗೆ ಎಷ್ಟು ಕಬ್ಬು ಬಂದೈತಿ ನೋಡ್ರಿ. ಒಂದ ಕಣ್ಣು ನಿಜವಾಗ್ಲು ಸರ್ ನೀವು ಕೂಡ 1 2 3 4 5 6 7 8 9 10 11 ಕಬ್ಬು ಅದಾವ. ಒಂದು 11 ಮರಿ ಸಂಖ್ಯೆ 11 ಮರಿ ಸಂಖ್ಯೆ ಇದೆ. ನಿಜವಾಗ್ಲು ಸರ್ ಇಲ್ಲಿ 11 ಇದೆ. ಈ ಕಡೆ ನೋಡಿದೆ ನಾನು 15 ರಿಂದ 20 ಮರಿ ಸಂಖ್ಯೆನೂ ಕೂಡ ಇದೆ. ಇಲ್ಲ ಸರ್ ನಿಜವಾಗ್ಲು ಬೆಳವಣಿಗೆ ಚೆನ್ನಾಗಿ ಬಂದಿದೆ. ನೀವು ಕೂಡ ಮೇಂಟೆನೆನ್ಸ್ ಅದೇ ಟೈಪ್ ಚೆನ್ನಾಗಿ ಮಾಡಿದಿರ. ನಮ್ಮ ನಾರಾಯಣಣ್ಣ ಈರಡ್ಡಿ ಅವ್ರು ಹೇಳಕತ್ತಾರ ಒಂದೇ ವಿಚಾರದಾಗ, ಆರ್ಗ್ಯಾನಿಕ್ ಮಾಡೋದ್ರಿಂದ ಕಬ್ಬಿನಲ್ಲಿ ಉತ್ತಮವಾದಂತ ಬೆಳವಣಿಗೆಯನ್ನು ತಗೋಬಹುದು. ಭೂಮಿನೂ ಕೆಡಂಗಿಲ್ಲ, ಭೂಮಿನೂ ಸುಡಂಗಿಲ್ಲ. ಮುಂದಿನ ಪೀಳಿಗೆಗೆ ನಾವು ಭೂಮಿ ಉಳಿಸ್ಕೊಡ್ಬೇಕಾಗೈತಿ.
ನಾರಾಯಣರ ಒಂದು ಒಳ್ಳೆ ವಿಚಾರನ ಅವರು ಹಂಚ್ಕೊಂಡಾರ. ವಾಪಸ್ ಎಷ್ಟೋ ಜನ ಆರ್ಗ್ಯಾನಿಕ್ ಅಂತಂದ್ರೆ ನಂಬಂಗಿಲ್ಲ, ಏನಪ್ಪಾ ರಾಸಾಯನಿಕ ಹಾಕೊಂತ ಬಂದೀವಿ ನಾವು, ನಿಮ್ಮ ಆರ್ಗ್ಯಾನಿಕ್ ಹೊಂದಂಗಿಲ್ಲ, ನಮ್ಗೆ ಸೂಟ್ ಆಗಂಗಿಲ್ಲ, ನಮ್ಗೆ ಸಟ್ ಆಗಂಗಿಲ್ಲ ಅಂತ ಎಷ್ಟೋ ಜನ ಹೇಳ್ತಿರ್ತಾರೆ. ನಿಜವಾಗಲ್ರಿ, ನಾರಾಯಣನ ನೀವು ಕಬ್ಬಿನಲ್ಲಿ ಬದಲಾವಣೆ ಆಗಿರ್ಬೋದು, ಇಳುವರಿ ಆಗಿರ್ಬೋದು, ಡೆವಲಪ್ಮೆಂಟ್ ಆಗಿರ್ಬೋದು, ಕಲರ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಬಂದಿದೆ. 4 ಜನ ರೈತರಿಗೆ ಏನ್ ಹೇಳ್ತೀರಾ ಸರ್ ನೀವು? ಆರ್ಗ್ಯಾನಿಕ್ ಉಪಯೋಗ ಮಾಡೋದ್ರಿಂದ ಒಳ್ಳೇದಂತ ಹೇಳ್ತೀರಾ, ಏನ ರಾಸಾಯನಿಕ ಉಪಯೋಗ ಮಾಡ್ಕೋ ಅಂತ ಹೇಳ್ತೀರಾ? ಆರ್ಗ್ಯಾನಿಕ್ ಮಾಡೋದ್ರಿಂದ ಒಳ್ಳೇದೈತಿ. ಆರ್ಗ್ಯಾನಿಕ್ ಮಾಡೋದ್ರಿಂದ ಉತ್ತಮವಾದಂತ ರಿಸಲ್ಟ್ ಐತಿ, ಮುಂದೆ ಭವಿಷ್ಯ ಐತಿ ಅಂತೇಳಿ ನಮ್ಮ ನಾರಾಯಣನ ಎರಡಿ ಅವ್ರು ಹೇಳಕತ್ತಾರ. ಯಾಕಂದ್ರೆ ನಾವು ಇದೇ ಟೈಪ್ ಯೂರಿಯಾ ಕೆಮಿಕಲ್ ಗೊಬ್ಬರಗಳನ್ನ ಜಾಸ್ತಿ ಉಪಯೋಗ ಮಾಡಬೇಡ ಅಂತೇಳಿ ನಾವು ಈಗ ಪ್ರತಿ ಸುದ್ದಿಯಲ್ಲಿ ನೋಡ್ಬೋದು, ವಾರ್ತಾದಲ್ಲಿ ನೋಡಿರ್ಬೋದು, ಎಲ್ಲ ನ್ಯೂಸ್ ದಲ್ಲಿ ನೋಡಿರ್ಬೋದು. ನರೇಂದ್ರ ಮೋದಿ ಅವರು ಕೂಡ ಹೇಳಿದ್ದಾರೆ, ಯೂರಿಯಾದಿಂದ ಜಾಸ್ತಿ ರೋಗ ಬರ್ತಾ ಇದೆ, ಭೂಮಿ ಕೆಡ್ತಾ ಇದೆ, ಭೂಮಿ ಸುಡ್ತಾ ಇದೆ, ಎರಿಹುಳದ ಸಂತತಿ ಎಲ್ಲ ನಾಶ ಆಗತೈತಿ. ಅದಕ್ಕೋಸ್ಕರ ನಾವು ಭೂಮಿಯನ್ನ ಉಳಿಸ್ಬೇಕು. ಯಾಕಂದ್ರೆ ಬಾರಿ ನಾವು ರಾಸಾಯನಿಕ ಗೊಬ್ಬರ ಹಾಕಿ ಬೆಳೆಸೋದ್ರಿಂದ ಭೂಮಿ ಬಂಜರ್ ಆಗತ್ತ, ಗಟ್ಟಿ ಆಗತ್ತ, ಭೂಮಿ ತನ್ನ ಎಲ್ಲಾ ತಾಕತ್ತ ಕಳ್ಕೊಂಡ್ ಬಿಡ್ತಪ್ಪ ಅಂದ್ರ ಮುಂದೆ ನಮ್ಮ ಭೂಮಿ ಒಳಗೆ ಯಾವುದೇ ರೀತಿ ಫಸಲು ಬರಂಗಿಲ್ಲ. ಅದಕ್ಕೋಸ್ಕರ ನಮ್ಮ ಸರ್ವಶ್ರೀ ಹರ್ಬ್ಸ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ನಾರಾಯಣನ ಹಿರೇಡಿ ಅವರು ಚೆನ್ನಾಗಿ ಒಂದು ಉತ್ತಮವಾದಂತ ಬೆಳೆಯನ್ನ ತೆಗೆದಿದ್ದಾರೆ. ಸರ್, ಇನ್ನೂ 3 ರಿಂದ 4 ತಿಂಗಳೊಳಗೆ ನಿಮ್ಮ ಕಬ್ಬಿನಲ್ಲಿ ಬಹಳ ಡೆವಲಪ್ಮೆಂಟ್ ಆಗೈತಿ. ಇನ್ನ ಲಾಸ್ಟ್ ಡೋಸ್ ಕೊಡಾಕಂತ ಹೇಳಿ ನಾವು ಬಂದಿವಿ. ಇನ್ನ ಲಾಸ್ಟ್ ಡೋಸ್ ಏನೇನು ಕೊಡ್ಬೇಕು ಅನ್ನೋದು ಕೂಡ ನಿಮ್ಗೆ ಹೇಳ್ತೀವಿ. ನಾವು ರಾಸಾಯನಿಕ ಗೊಬ್ಬರನು ಅರ್ಧ ಕೊಡ್ಸಿವಿ, ಆರ್ಗ್ಯಾನಿಕ್ ಹಾಕ್ಸಿವಿ. ಪೂರಾ ನಿಮ್ಗೆ ರಾಸಾಯನಿಕ ಬಿಡಿಸ್ಬೇಕಂತ ಇಲ್ಲ. ಕ್ರಮೇಣವಾಗಿ ಇನ್ನು ಮುಂದಿನ ಸಲ ಪೂರ್ತಿ ನಾವು ಕ್ರಮೇಣ ಕಮ್ಮಿ ಮಾಡ್ಕೊತ ಬರೋಣ. ರೂಪಾಯಿದಾಗ ನಿಮ್ಗೆ 8 ಅಣಿ ಬಿಡಿಸಿವಿ ನಾವು, ಮುಂದಿನ ಸಲ 4 ಅಣಿ ಬಿಡಿಸ್ತೀವಿ. ಮತ್ತೆ 4 ಅಣಿ ಆ ಕಡೆ ಪೂರ್ತಿ ಎಲ್ಲ ನೀವು ಆರ್ಗ್ಯಾನಿಕ್ ಮಾಡ್ರಿ. ದಯವಿಟ್ಟು ರೈತರಲ್ಲಿ ಒಂದು ಮನವಿ, ಪ್ರತಿಯೊಬ್ಬರು ರೈತರು ಮನಿಗೊಂದು ಜವಾರಿ ಆಕಳ ಕಟ್ರಿ, ಆಕಳು ಗೋಮಂತ್ರವನ್ನ ಶೇಖರಣೆ ಮಾಡಿಡ್ರಿ, ಆಕಳದ ಸಗಣಿ ಸ್ಟಾಕ್ ಇಡ್ರಿ. ನಿಮ್ಮ ಔಷಧ ನಿಮ್ಮ ಕಬ್ಬಿಗೆ ನಿಮ್ಮ ಹೊಲದಾಗ ನೀವ ರೆಡಿ ಮಾಡ್ಕೋಬಹುದು. ಯಾಕಂದ್ರೆ ನೀವು ಹೊರಗಡೆ ಹೋಗಿ ಅಷ್ಟು ದುಡ್ಡು ಕೊಟ್ಟು ರಾಸಾಯನಿಕಗಳನ್ನು ತಂದು ಹಾಕೋದ್ರಿಂದ, ಯಾಕಂದ್ರೆ ಏನೈತೆ ಅಂದ್ರೆ ಇಂದಿನ ದಿನಮಾನದಲ್ಲಿ DAP ರೇಟ್ ಕೇಳ್ಬೋದು ನೀವು, ಕಂಡಾಪಟ್ಟಿ ರೇಟ್ ಆಗಿದೆ. ದಯವಿಟ್ಟು ಯಾರು ರೌದಿ ಸುಡಾಕ್ ಹೋಗ್ಬೇಡ್ರಿ, ರೌದಿ ಉರಿ ಹಚ್ಬೇಡ್ರಿ. ಯಾಕಂದ್ರೆ ರೌದಿ ಎಷ್ಟು ಕಾಯ್ತ್ರಿ, ಭೂಮಿ ಎಷ್ಟು ಫಲವತ್ತತೆ ಉಳಿತೈತಿ. ಯಾಕಂದ್ರೆ ಎಷ್ಟೋ ಜನ ರೌದಿ ಸುಡಾಕತ್ತಾರೆ. ರೌದಿ ಬಿಡುದ್ರಿಂದ ಲಾಭಗಳು ಬಾಳ ಅದಾವ. ದಯವಿಟ್ಟು ರೌದಿ ಯಾರು ಸುಡಬೇಡ್ರಿ. ಬ್ಯಾಸಗಿ ಟೈಮ್ದಾಗ ಮಳಿ ಆಗ್ಲಿಲ್ಲ ಅಂದ್ರು ರೌದಿ ಕಾದ್ರಿ ಅಂದ್ರ ನಿಮ್ಗೆ ಎಲ್ಲಾ ತೇವಾಂಶ ಹಿಡಿದು ಇಟ್ಕೋತೈತಿ, ಎಲ್ಲಾನು ಮಿದು ಆಕತಿ, ಬರಂಗಿಲ್ಲ. ಕಳೆ ನೀವು ಕಸ ತೆಗಸಾಕಿ 400-500 ರೂಪಾಯಿ ಪೇಮೆಂಟ್ ಕೊಡ್ತೀರಿ. ನೀವು ರೌದಿ ಸಣ್ಣ ಪೌಡರ್ ಮಾಡಿಬಿಟ್ರಿ ಅಂದ್ರೆ ಕಸ ಹೇಳಂಗಿಲ್ಲ, ತಂಪ್ ಹಿಡ್ಕೋತೈತಿ. ಮತ್ತ ಇದು ರೌದಿನು ಕಾಂಪೋಸ್ಟ್ ಆಗಿ ನಿಮ್ಗೆಲ್ಲ ಕೆಲಸ ಮಾಡ್ತೈತಿ, ಒಳ್ಳೆ ಇಳುವರಿ ತೆಗಿಯಕ್ ಅನುಕೂಲ ಆಗ್ತೈತಿ. ನಿಜವಲ್ರಿ. ಯಾಕಂದ್ರೆ ನಮ್ಮ ನಾರಾಯಣಣ್ಣ ಅವರು ಈ ಊರಿಗೆ ಒಂದು ಮಾದರಿ ಆಗ್ಲಿ ಆರ್ಗ್ಯಾನಿಕ್ ಮಾಡೋದ್ರಿಂದ. ರೈತ ಸಂಘದ ರೈತರು ಅವರು ಕೂಡ ರೈತ ಸಂಘದೊಳಗೆ ಇರ್ತಾರೆ. ಯಾಕಂದ್ರೆ 4 ಜನಕ್ಕೆ ನಿಮ್ಮಿಂದ ಆರ್ಗ್ಯಾನಿಕ್ ಮಾಡಿ ಅಂತೇಳಿ ಎಲ್ಲ ಪ್ರತಿಯೊಬ್ಬರಿಗೆ ನೀವು ಹೇಳ್ರಿ. ಮನಿಗೆ ಒಂದು ಜವಾರಿ ಆಕಳ ಕಟ್ಟಿಸ್ಬೇಕ್ರಿ ಸರ್. ಯಾಕಂದ್ರೆ ನಮ್ಮ ಆಕಳ ಸಂತತಿ ಎಲ್ಲ ಕಮ್ಮಿ ಆಗತೈತಿ, ನಮ್ಮ ಗೋಮಾತೆ ಸಂತತಿ ಕಮ್ಮಿ ಆಗತೈತಿ. ಮನಿಗೆ ಒಂದ್ ಜವಾರಿ ಆಕಳ ಇರ್ತಾನೆ, ಮನ್ಯಾಗ 2 ಎತ್ತುಗಳು ರೆಡಿ ಆಕಾವ, ಹೊರಗೋಳು ರೆಡಿ ಆಕಾವ. ಅದರಿಂದ ನಮ್ಮ ಭೂಮಿಗೂ ಫಲವತ್ತತೆ ಆಕತಿ. ನಾವು ಏನೇನ್ ಮಾಡಾಕತ್ತೀವಿ ಅಂತಂದ್ರೆ ಎಲ್ಲಾ ನಾವು ಹೆಂಡಿ ಗೊಬ್ಬರನು ಬಿಟ್ಟಿವಿ, ಆಕಳ ಗೋಮೂತ್ರನು ಬಿಟ್ಟಿವಿ. ಯಾರ್ಯಾರು ಏನೋ ತಂತಂದು ಹಾಕುವಂತ ಪರಿಸ್ಥಿತಿ ಬಂದೈತಿ. ದಯವಿಟ್ಟು ನಾವು ಮೊದಲಿನ ಸ್ಥಿತಿಗೆ ಬರ್ಬೇಕಂದ್ರೆ ಮೊದಲಿನ ನಮ್ಮ ಹಿರಿಯರು ರಾಸಾಯನಿಕ ಯೂಸ್ ಮಾಡೋದ್ರಿಂದ ಬೆಳಿ ತೆಗಿತಿದ್ರು, 100 ವರ್ಷ ಬದುಕ್ತಿದ್ರು ಅವ್ರು. ಇವಾಗ ನಾವು ರಾಸಾಯನಿಕ ಗೊಬ್ಬರ ಯೂಸ್ ಮಾಡಾಕತ್ತೀವಿ, 45, 50, 60 ವರ್ಷ ಬಾಳಕತ್ತಿಲ್ಲ. ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ರಾಸಾಯನಿಕ ಪ್ರಮಾಣವನ್ನ ಕಮ್ಮಿ ಮಾಡೋಣ, ರಾಸಾಯನಿಕ ಮುಕ್ತವನ್ನಾಗಿ, ರಾಸಾಯನಿಕ ಮುಕ್ತ ಭಾರತವನ್ನಾಗಿ ಮಾಡೋಣ. ಜೈ ಸರ್ವಶ್ರೀ, ಜೈ ಸರ್ವಶ್ರೀ, ಜೈ ಸರ್ವಶ್ರೀ, ಜೈ ಸರ್ವಶ್ರೀ.